ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ 6ನೇ ಮನೆ. ನಿಮ್ಮ ಲಗ್ನಾಂಶದಿಂದ 6ನೇ ಮನೆಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ದರೆ ಆ ಗ್ರಹದಿಂದ ನಿಮಗೆ ಲಾಭ ಮತ್ತು ನಷ್ಟ, ಅದರಿಂದ ಏನು ಉಪಯೋಗ, ಹೆಂಗೆ ಪಡ್ಕೋಬೋದು. 6ನೇ ಮನೆ ದುಸ್ಥಾನ ಅಂತ ನಾವು ಕರಿತೀವಿ, ರೋಗಸ್ಥಾನ ಅಂತ ಕರಿತೀವಿ. ಅದು ಪಾಸಿಟಿವ್ನೆಸ್ ಹೆಂಗೆ ನಾವು ಯೂಸ್ ಮಾಡ್ಕೋಬೋದು. ಜಾಬ್ಗೆ ಹೋಗ್ಬೇಕಾ ಅಥವಾ ಬಿಸ್ನೆಸ್ ಮಾಡಬೇಕಾ 6ನೇ ಮನೆ ಇದ್ದರೆ, ಇವತ್ತು ನಿಮಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಫಸ್ಟ್ನೇದಾಗಿ 1ನೇ ಮನೇನ ಲಗ್ನ ಅಂತ ಭಾವಿಸ್ಬೇಕು. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. 1ನೇ ಮನೆಯಿಂದ 6ನೇ ಮನೆಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಇರುತ್ತೆ ಅನ್ಕೊಳ್ಳಿ. ಗುರು ಗ್ರಹನ 9 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಇರಲಿ. ಗುರು 6ನೇ ಮನೆಯಲ್ಲಿ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಯಾವ್ದಾದ್ರು ಒಂದು ಗ್ರಹ 6ನೇ ಮನೆಯಲ್ಲಿ ಇದೆ. ಈ 6ನೇ ಮನೆಯಲ್ಲಿ ಇದ್ರೆ ನಮಗೆ ಏನು ಲಾಭ? 6ನೇ ಮನೆಯಲ್ಲಿ ಇದ್ರೆ ನಮಗೆ ದುಡ್ಡು ಮೊದಲಿಂದಾಗಿ ಹೆಚ್ಚಾಗಿ ಬರುತ್ತೆ. ಏನಕ್ಕೆ ಅಂದ್ರೆ, ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಲಗ್ನ ಅಂದ್ರೆ ನೀವಾಗಿರ್ತೀರಾ, ನಿಮ್ಮ ಶತ್ರು 7ನೇ ಮನೆ. ಲಗ್ನ ಅಂದ್ರೆ ನೀವು, ನಿಮ್ಮ ಶತ್ರು 7ನೇ ಮನೆ. ಇದು ಬಿಸ್ನೆಸ್ ವಿಚಾರಕ್ಕೆ ನಾನು ಮಾತಾಡ್ತಾ ಇರೋದು. ಇಲ್ಲಿ ಯಾವುದೇ ರೀತಿ 7ನೇ ಮನೆ ಪಾರ್ಟ್ನರ್ದು ಅಂತಲ್ಲ, ಬಿಸ್ನೆಸ್ ವಿಚಾರಕ್ಕೆ ಹೆಂಗೆ ನಿಮಗೆ ದುಡ್ಡು ಬರುತ್ತೆ ಅಂತ. ಲಗ್ನ ಅಂದ್ರೆ ನೀವು, ಶತ್ರು ಅಂದ್ರೆ 7ನೇ ಮನೆ, ನಿಮ್ಮ ಆಪೋಸಿಟೇ, ಡೈರೆಕ್ಟ್ ಶತ್ರು. ನಿಮ್ಮ ಶತ್ರುವಿಗೆ ವ್ಯಯಸ್ಥಾನ ಬಂದು 6. ನಿಮ್ಮ ಶತ್ರುವಿಗೆ ವ್ಯಯ ಆದ್ರೆ, ಲಾಸ್ ಆದ್ರೆ, ನಿಮ್ಮ ಶತ್ರುವಿಗೆ ಲಾಸ್ ಆದ್ರೆ ನಿಮ್ಗೆ ಲಾಭ ಆಗುತ್ತೆ. ಅದಕ್ಕೆ ನಿಮ್ಗೆ ಏನಾದ್ರೂ 6ನೇ ಮನೆ ಇದ್ರೆ ಸ್ವಲ್ಪ ದುಡ್ಡು ಬರುವಂಥದ್ದು. ಏನಾದ್ರೂ ಒಂದು ಬಿಸ್ನೆಸ್ ಅಲ್ಲಿ ಏನಾದ್ರೂ ಸ್ವಲ್ಪ ಹಾಕಿರ್ತೀವಿ ಅಮೌಂಟು, ರಿಟರ್ನ್ಸ್ ಬರಬೇಕು ಅಂದ್ರೆ 6ನೇ ಮನೆ ನಿಮ್ಮ ದಶಾಭುಕ್ತಿಗಳಲ್ಲಿ ಬಂದ್ರೆ, ನಿಮ್ಮ ದಶಾಭುಕ್ತಿಗಳಲ್ಲಿ ಬಂದ್ರೆ ನಿಮಗೆ ಲಾಭ. ಎರಡನೇದಾಗಿ ವಿಚಾರ ಏನಪ್ಪಾ ಅಂದ್ರೆ, ನೌಕರಿ ಕೆಲಸ ಸಿಗ್ಬೇಕು ಅಂದ್ರೆ ನಮ್ಮ ಜೀವನಗಳಲ್ಲಿ 6ನೇ ಮನೆ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಇದ್ರ ಜೊತೆಗೆ ನಮ್ಗೆ ಏನಾದ್ರು ಸರ್ಕಾರಿ ನೌಕರಿ ಸಿಗ್ಬೇಕು ಅಂದ್ರೆ, ಸರ್ಕಾರಿ ನೌಕರಿಗೆ ನಾನು ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ, ಅದಕ್ಕೆ 5 ಪ್ಯಾರಾಮೀಟರ್ಸ್ ಇದೆ. ಅದರಲ್ಲಿ 1, 6, 10 ಮತ್ತೆ 11 ಕಾಂಬಿನೇಷನ್ಸ್ ಇದ್ರೆ ಅವ್ರಿಗೆ ಸರ್ಕಾರಿ ನೌಕರಿ ಸಿಗುವಂಥದ್ದು. ಇದ್ರ ಜೊತೆ ನಮ್ಗೆ ಪ್ರೈವೇಟ್ ಜಾಬ್ ಸಿಗುತ್ತೆ. ಅಲ್ಲೇನಾದ್ರೂ ನಿಮ್ಗೆ ಫಾರಿನ್ ಹೋಗೋ ಚಾನ್ಸಸ್ ಏನಾದ್ರು ಇದ್ರೆ ಇದ್ರ ಜೊತೆ 12ನೇ ಮನೆ ಇನ್ಕ್ಲೂಡಿಂಗ್ ಆಗುತ್ತೆ. 12 ಮತ್ತೆ 9ನೇ ಮನೆ ಇವೆರಡೂನು ಜಾಯಿನ್ ಆಗುತ್ತೆ. ಮತ್ತೆ ನಾವು ಅಲ್ಲೇ ಸೆಟ್ಲ್ ಆಗ್ತೀವ, ನಾವು ಫಾರಿನ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ತೀವ ಅಂದ್ರೆ 3ನೇ ಮನೆ ಜಾಯಿನ್ ಆಗುತ್ತೆ. ಹಿಂಗೆ ಜ್ಯೋತಿಷ್ಯದಲ್ಲಿ ಒಂದು ಮನೆ ನಮ್ಗೆ ಆಡ್ ಆದ್ರೆ ಒಂದು ಫಲ, ಒಂದು ಮನೆ ಇಲ್ಲ ಅಂದ್ರೆ ಇನ್ನೊಂದು ಫಲ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ರೀತಿ ಅವನ ಜೀವನ ಶೈಲಿ ಇರುವಂತದ್ದು. ಯಾಕಂದ್ರೆ ಎಲ್ಲಾ ಕಾಂಬಿನೇಷನ್ಸ್ ಎಲ್ರಿಗೂ ಇರಲ್ಲ, ಕೆಲವೊಂದು ಕಾಂಬಿನೇಷನ್ಸ್ ಮಾತ್ರನೇ ಕೆಲವ್ರಿಗಿರುತ್ತೆ. ಅದಕ್ಕೆ ಅವ್ರಿಗೆ ಎಲ್ಲಾನು ದೇವ್ರು ಕೊಟ್ಟಿರ್ತಾರೆ. ನಾವು ಅಂತಿರ್ತೀವಿ, ಏನಕ್ಕೆ ದೇವ್ರು ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಕಾಂಬಿನೇಷನ್ಸ್ ಅವ್ರಿಗೆ ಎಲ್ಲಾನು ಇರುತ್ತೆ, ಅದಕ್ಕೆ ಅವ್ರು ಎಲ್ಲಾನು ಪಡ್ಕೊಳ್ತಾ ಇರ್ತಾರೆ. ಉದಾಹರಣೆಗೆ ಎಲ್ಲಾನು ಇದೆ, 11ನೇ ಮನೆ ಇಲ್ಲ ಅಂತ ಅನ್ಕೊಳ್ಳೋಣ. ಇವ್ರಿಗೆ ಕೆಲಸ ಇದೆ, ಒಳ್ಳೆ ನೇಮ್ ಇದೆ, ಬಟ್ ಅವ್ರು ಇರುವಂತ ಜಾಗಗಳಲ್ಲಿ ಒಳ್ಳೆ ದುಡ್ಡು ಸಿಗ್ತಿರಲ್ಲ, ಅವ್ರ ಎಫರ್ಟ್ಗೆ ದುಡ್ಡು ಸಿಗ್ತಿರಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ, ಸರ್ ನಾನು ಎಫರ್ಟ್ ತುಂಬಾನೇ ಹಾಕ್ತೀನಿ, ನನಗೆ ದುಡ್ಡೇ ಇಲ್ಲ ಅಂತ. ಇನ್ ಕೆಲವೊಬ್ರು ಹೇಳ್ತಾರೆ, ಸರ್ ಅವ್ನು ಕೆಲಸನೇ ಮಾಡಲ್ಲ ಆದ್ರೂ ಅವ್ನಿಗೆ ಒಳ್ಳೆ ದುಡ್ಡು ಸಿಗುತ್ತೆ. ಅಂದ್ರೆ ಅವನ ಜಾತಕದಲ್ಲಿ ಕಾಂಬಿನೇಷನ್ಸ್ ಆ ರೀತಿ ಇರುತ್ತೆ. ಈ ರೀತಿ ಕಾಂಬಿನೇಷನ್ಸ್ 6ನೇ ಮನೆ ಅನ್ನೋದು ಯಾವುದಾದ್ರೂ ಗಂಡು ಮಕ್ಳಿಗಾದ್ರೂ ಅವನು ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಮತ್ತೆ ಹೆಣ್ಣು ಮಗುಗೆ ಏನಾದ್ರೂ 6ನೇ ಮನೆ ಇದ್ರೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಕೆಲವೊಬ್ರು ಮನೆಗಳಲ್ಲಿ ಕಿರಿಕಿರಿ ಇರುತ್ತೆ, ಗಂಡ ಮತ್ತೆ ಹೆಂಡತಿ ಜೊತೆ ಕಿರಿಕಿರಿ ಇರುತ್ತೆ, ಮತ್ತೆ ಅವ್ರ ವೈವಾಹಿಕ ಜೀವನ ಯಾವಾಗ್ಲೂ ಜಗಳಗಳಲ್ಲಿ ತೊಡಗಿರ್ತಾರೆ. ಅಂತವ್ರು ಅವರ ಜಾತಕ ಪರಿಶೀಲನೆ ಮಾಡಿಕೊಂಡು 6ನೇ ಮನೆ ಏನಾದ್ರೂ ಇದೆಯಾ ಅಂತ ನೋಡ್ಬೇಕಾಗುತ್ತೆ. 6ನೇ ಮನೆ ಇದ್ರೆ ಅವರು ಜಾಬ್ ಹೋದ್ರೆ ಉತ್ತಮ ಜೀವನ,
ಗಂಡ ಮತ್ತೆ ಹೆಂಡತಿ ಇಬ್ರು ಜಾಬ್ಗೆ ಹೋದ್ರೆ ಇಬ್ರು ಬ್ಯುಸಿ ಆಗಿರ್ಬೇಕು. ಇಬ್ರು ಮನೇಲಿ ಇದ್ರೆ 6ನೇ ಮನೇಲಿ ಯಾವಾಗ್ಲೂ ಕಿತ್ತಾಟ. ಜಾಬ್ಗೆ ಹೋದ್ರೇನೆ ಅವರ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕಾಂಬಿನೇಷನ್ಸ್ ಅಲ್ಲಿ ನೋಡ್ಬೇಕಾದ್ರೆ 6ನೇ ಮನೆ ಇದೆಯಾ ಅಂತ ನೋಡ್ತಿರ್ತೀವಿ. ಯಾವಾಗ ಕಾಂಬಿನೇಷನ್ಸ್ ಅಲ್ಲಿ 1-6-10 ಹುಡ್ಗ ಮತ್ತೆ ಹುಡುಗಿಗೂ ಇಬ್ರಿಗೂ ಇದ್ದು, ಹುಡುಗಿ ಏನಾದ್ರು ನಾವು ಕೆಲ್ಸಕ್ಕೆ ಹೋಗದೆ ಮನೇಲಿ ಇದ್ರೆ ಅಲ್ಲಿ ಸ್ವಲ್ಪ ಯಾವಾಗ್ಲೂ ಕಿರಿಕಿರಿ ನಡೀತಾನೆ ಇರುತ್ತೆ. ಕೇಸ್ ಏನಾದ್ರು ನಾವು ಕೆಲ್ಸಕ್ಕೆ ಆಗಲ್ಲ, ನಾವು ಹೌಸ್ ವೈಫು, ಸುಮಾರು ವರ್ಷ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಏನಾದ್ರು ಹೇಳೋದಾದ್ರೆ, ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದ್ರು ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ನೀವು 6ನೇ ಮನೆಗೆ ಸಂಬಂಧಪಟ್ಟ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಸ್ವಲ್ಪ ದಾನ ಮಾಡ್ತಾ ಇದ್ರೆ ನಿಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ನಾನು ಎಕ್ಸಾಂಪಲ್ ಬರ್ದಿರೋದಷ್ಟೇ. ಗುರು ಅದು ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಕೂತಿದೆ ಅಂತ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಗುರು ಏನಾದ್ರೂ 7ನೇ ಮನೆಗೆ ಶಿಫ್ಟ್ ಆಗಿದ್ರೆ ನೀವು ಯಾವುದೇ ರೀತಿ ದಾನ ಏನು ಮಾಡೋ ಅವಶ್ಯಕತೆ ಇಲ್ಲ. ಆ ಗುರು ಏನಾದ್ರೂ 5ನೇ ಮನೆಗೆ ಬಂದಿದ್ರೆ ಡಿಗ್ರಿ ವೈಸು ನೀವು ಯಾವುದೇ ರೀತಿ ದಾನ ಏನು ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ 6ನೇ ಮನೆಯಲ್ಲಿ ಇದ್ದು ನೀವು ಮನೇಲೇ ಇದ್ದು ಏನಾದ್ರೂ ಕಿರಿಕಿರಿ ನಡೀತಾ ಇದೆ ಮನೆಗಳಲ್ಲಿ, ಅವಾಗ ಜಗಳ ನಡೀತಾ ಇದೆ ಅಂತ ಅನ್ನೋದಾದ್ರೆ ದಾನ ಮಾಡುವಂಥದ್ದು. ಇಲ್ಲದೆ ಇದ್ರೆ ನೀವು ಸುಮ್ಮನೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ, 11ನೇ ಮನೆ ಗ್ರಹ 9ನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಡಿಗ್ರಿ ವೈಸು, 2ನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಆ ಗ್ರಹಕ್ಕೆ ನೀವು ಮಂತ್ರ ಪಠನೆ ಮಾಡಿದ್ರೆ ಸಾಕು. ಏನಾದರೂ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಲಹ, ಗೊಂದಲ, ಯಾವಾಗಲೂ ಸಮಸ್ಯೆಗಳು, ದಿನ ಜಗಳ ಆಡ್ತಾ ಇರ್ತಾರೆ. ನೀವು ಈ ಮನೆಗಳನ್ನ 2, 7 ಮತ್ತೆ 11 ಗ್ರಹಗಳಲ್ಲಿ ಯಾವ್ದಿದೆ, 9 ಗ್ರಹಗಳಲ್ಲಿ ಯಾವ ಗ್ರಹ ಡಿಗ್ರಿ ವೈಸು 2, 7, 11 ತಗೊಂಡಿದೆ ಆ ಗ್ರಹಕ್ಕೆ ನೀವು ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ಸಾಕಾಗುತ್ತೆ. 6ನೇ ಮನೆ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ, ಅದು 6ನೇ ಮನೆಯಲ್ಲೇ ಇದೆಯಾ ಇಲ್ವಾ, ಅದೇ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ಸ್. ಈಗ ನಾನು ಈ ಮಾಡ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಎಷ್ಟೊಂದು ಜನಕ್ಕೆ ಬರೀ ಕುಂಡ್ಲಿ ನೀವು ಡೇ ಟು ಟೈಮಿಂಗ್ ಸ್ಪೇಸ್ ಹಾಕೊಂಡಾಗ ಬರೀ ಗ್ರಹಗಳು ಅಲ್ಲಿದೆ, 11ನೇ ಮನೇಲಿದೆ, 12ನೇ ಮನೇಲಿದೆ, ಒಂದೇ ಮನೆಯಲ್ಲಿ 4 ಗ್ರಹಗಳಿದೆ ಅನ್ನೋದು ಎಷ್ಟೊಂದು ಜನ ಡಿಬೇಟ್ ಮಾಡ್ತಿರ್ತಾರೆ ನನ್ನ ಜೊತೆ. ಅದು ಆಕ್ಚುಲಿ 11ನೇ ಮನೇಲಿ ಗ್ರಹನೇ ಇರಲ್ಲ, ಶಿಫ್ಟ್ಸ್ ಆಗಿರುತ್ತೆ ಬೇರೆ ಬೇರೆ ಕಡೆ. ನನಗೆ ಯಾವ ಫಲ ಬಂದಿಲ್ಲ, ನನಗೆ ಗಜಕೇಸರಿ ಯೋಗ ಇದೆ, ಅಷ್ಟೊಂದು ಯೋಗ ಇದೆ ಅಂತ ಹೇಳ್ತಾರೆ. ಇದ್ದೂ ಸಮಸ್ಯೆಗಳು 108 ಇರುತ್ತೆ. ಏನಕ್ಕೆ ಅಂದ್ರೆ, ಒಂದನೇದಾಗಿ ಡಿಗ್ರಿ ವೈಸಲ್ಲಿ ಆ ಮನೆ ನೀವು ನೋಡಿರುವಂತ ಜಾಗದಲ್ಲಿ ಆ ಗ್ರಹ ಅಲ್ಲಿ ಇರಲ್ಲ. 2ನೇದಾಗಿ ನಿಮ್ಗೆ ದಶಾಭುಕ್ತಿ ಅನ್ನೋದು ಬಂದಿರಲ್ಲ. 3ನೇದಾಗಿ ಅದು ಸಬ್ಲಾರ್ಡ್ ಅಲ್ಲಿ ಇದೆಯಾ, ನಕ್ಷತ್ರದಲ್ಲಿ ಏನ್ ಕಾಂಬಿನೇಷನ್ಸ್ ಇದೆ ಅದೆಲ್ಲ ನೋಡ್ಬೇಕಾಗುತ್ತೆ. ಮತ್ತೆ ಕಸ್ಪಲ್ ಅಂತ ನಾವು ಚೆಕ್ ಮಾಡ್ತೀವಿ, ಅದನ್ನೆಲ್ಲ ನೋಡಿ ಒಬ್ಬ ವ್ಯಕ್ತಿಯ ರಿಸಲ್ಟ್ ನಾವು ಹೇಳ್ಬೇಕಾಗುತ್ತೆ. ಸುಮ್ಮನೆ ನೀವು ಡೇ ಟು ಟೈಮಿಂಗ್ಸ್ ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಂದು ಗ್ರಹ ಇಲ್ಲಿದೆ, ನಂದು ಯೋಗ ಇದೆ ಅಂತ ಹೇಳಿದ್ರೆ ಅದು ರಾಂಗ್. ಅದಕ್ಕೆ ಎಷ್ಟೊಂದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಪ್ರಾಬ್ಲಮ್ ನಡೀತಾ ಇದೆ ನಮ್ಮ ಜೀವನಗಳಲ್ಲಿ. 6ನೇ ಮನೆ ಏನಾದ್ರು ಹೇಳಿದ್ರೆ, ನಮಗೆ ಉಚ್ಚದಲ್ಲಿದೆ ಅದಕ್ಕೆ ಉಂಗುರ ಹಾಕೊಂಡಿದೀವಿ ಅಂತ ಹೇಳ್ತಾರೆ. ಉಚ್ಚ ಗ್ರಹ ಅದಕ್ಕೆ ಅದೇ ನಿಮ್ಮ ಜೀವನ ಸಮಸ್ಯೆ ಕೊಡ್ತಾ ಇರುತ್ತೆ. ಗುರುನಲ್ಲಿ ಏನಾಗಿದೆ ಅಂದ್ರೆ, ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರನ ಒಳ್ಳೆಯವರು ಅಂತ ಗುಂಪು ಮಾಡಿದ್ದಾರೆ. ರಾಹು, ಕೇತು, ಶನಿ, ಕುಜ ಇವರೆಲ್ಲ ಸರಿ ಇಲ್ಲ ಅಂತ ಗುಂಪು ಮಾಡ್ಕೊಂಡಿದ್ದಾರೆ. ನೀವು ಎಲ್ಲೇ ಹೋಗಿ ಯಾವುದೇ ಒಂದು ಯಾರ ಹತ್ರ ಅಸ್ಟ್ರಾಲಜರ್ ಹತ್ರ ಹೋದ್ರೂ ಇಷ್ಟೇ ಹೇಳೋದು, ನಿಮ್ಗೆ ಅದು ಸರಿ ಇಲ್ಲ, ರಾಹು ಸರಿ ಇಲ್ಲ, ಇಲ್ಲವ್ರೆ ಕೇತು ಸರಿ ಇಲ್ಲ ಅಂತ ಹೇಳ್ತಾರೆ, ಇಲ್ಲವ್ರೆ ಕುಜದೋಷ ಅಂತ ಹೇಳ್ತಾರೆ. ಒಂದು 4-5 ವಿಚಾರನೇ ಕಳಿಸ್ತಾ ಇರ್ತಾರೆ. ಇನ್ನ ನಾನು ಹೇಳ್ತೀನಿ, ಗುರು ಏನಾದ್ರೂ 6ನೇ ಮನೇಲಿ ಕುತ್ಕೊಂಡು ನಿಮ್ಗೆ ಡಿಗ್ರಿ ವೈಸ್ ಅಲ್ಲಿ 6ನೇ ಮನೇಲಿ ಇದ್ರೆ ನಿಮ್ಮ ವೈವಾಹಿಕ ಜೀವನ ಗುರುನೇ ಕೆಡಿಸ್ತಾ ಇರುತ್ತೆ. ಈ 9 ಗ್ರಹಗಳಲ್ಲಿ ಯಾರು ಒಳ್ಳೆಯವರು ಮತ್ತೆ ಕೆಟ್ಟವರು ಅಂತ ಏನಿಲ್ಲ. ಡಿಗ್ರಿ ವೈಸ್ ಅಲ್ಲಿ ಯಾರು ಎಲ್ಲಿ ಕೂತಿದ್ದಾರೆ ಮತ್ತೆ ನಿಮ್ಗೆ ಏನ್ ಫಲ ಕೊಡ್ತಾ ಇದ್ದಾರೆ ಅಷ್ಟೇ ರಿಸಲ್ಟ್. ಅದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ನಮ್ಮ ದಶಾಭುಕ್ತಿಗಳಲ್ಲಿ ಪ್ರೆಸೆಂಟ್ ಏನ್ ನಡೀತಾ ಇದೆ, ಎಷ್ಟು ವರ್ಷ ಏನ್ ಫಲ, ಅದಾದ್ಮೇಲೆ ನೆಕ್ಸ್ಟ್ ದಶದಲ್ಲೂ ಅದೇ ಫಲ ಸಿಗುತ್ತಾ ಇಲ್ವಾ ಅನ್ನೋದು ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ಅದು ಬಿಟ್ಟು ಬರೀ ಗ್ರಹಗಳು ಅಲ್ಲಿದೆ ಇಲ್ಲಿದೆ ಅಂತ ಖುಷಿ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕದಲ್ಲಿ ನೀವು ಫಸ್ಟ್ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ, ಡಿಗ್ರಿ ವೈಸ್ ಅಲ್ಲಿ ಇದೆಯಾ ಅಂತ. ಡಿಗ್ರಿ ವೈಸ್ ಅಲ್ಲಿ ಇದ್ರೇನೆ ನಮ್ಗೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ. ಯಾಕಂದ್ರೆ ನೀವು ಏನೇನೋ ರಾಂಗ್ ಕಾನ್ಸೆಪ್ಟ್ ಮಾಡ್ಕೊಂಡಿರ್ತೀರ. ಉಂಗುರ ಹಾಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು ಅಲ್ಲಿದೆ, 11ನೇ ಮನೆಗಳಲ್ಲಿ
2 ಗ್ರಹ ಇದೆ ಅಂತ ಅದಕ್ಕೆ ಉಂಗುರ ರುದ್ರಾಕ್ಷಿ ಹಾಕೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ 12ನೇ ಮನೇಲಿ ಶಿಫ್ಟ್ ಆಗಿರುತ್ತೆ. 11ನೇ ಮನೇಲಿ ಇರೋ ಗ್ರಹ 12ನೇ ಮನೆಗೆ ಶಿಫ್ಟ್ ಆಗಿರುತ್ತೆ ಡಿಗ್ರಿ ವೈಸು. ಆಗ ವ್ಯಯಸ್ಥಾನಕ್ಕೆ ಬರುತ್ತೆ. ನೀವು ಯಾವಾಗ ವ್ಯಯಸ್ಥಾನಕ್ಕೆ ಬರುತ್ತೆ, ನೀವು ನೀರಲ್ಲಿ ಹೋಮ ಮಾಡ್ದಂಗೆ. ನೀವು ಹಾಕೊಂಡಿರುವಂತ ಉಂಗುರ ರುದ್ರಾಕ್ಷಿ, ನೀವು ಹೇಳೋ ಮಂತ್ರ ಎಲ್ಲ ನಿಮ್ಗೆ ಏನು ಫಲ ಕೊಡಲ್ಲ ಜೀವನಗಳಲ್ಲಿ. ಮತ್ತೆ ಇನ್ನೊಬ್ರ ಹತ್ರ ಹೋಗೋದು, ಸರ್ ನಾವು ಅವ್ರ ಹತ್ರ ಹೋಗಿದ್ದೆ ಏನು ಫಲ ಸಿಕ್ಕಿಲ್ಲ, ಅವ್ರೇನ್ ಹೇಳ್ತಾರೆ ಇನ್ನೊಂದು ದೋಷ ಹೇಳ್ತಾರೆ ಅಷ್ಟೇ. ಇಲ್ಲಿ ಏನಂದ್ರೆ ಒಬ್ರ ಹತ್ರ ಒಂದ್ ದೋಷ, ಅವ್ರು ಅದಾಯ್ತಾ, ನಾನು ಇನ್ನೊಂದು ನಿಮ್ಗೆ ಪೂಜೆ ಮಾಡಕ್ ಹೇಳ್ತೀನಿ ಅಂತ. ನಾನು ಹೇಳೋದೇನಪ್ಪ ಅಂದ್ರೆ ನಿಮ್ಮ ಮನೆಗೆ ಮಂತ್ರಾಲಯ, ನಿಮ್ಮ ಇಷ್ಟವಾದ ದೇವ್ರಿಗೆ ಹೆಚ್ಚು ಮಂತ್ರ ಪಠನೆ ಮಾಡ್ಕೊಳ್ಳಿ. ಎರಡನೇದಾಗಿ ಗ್ರಹಗಳು ಎಲ್ಲಿ ಕೂತಿದೆ, ಆ ಗ್ರಹಗಳು ನಿಮ್ಗೆ ಸ್ಟ್ರಾಂಗ್ ಗ್ರಹ ಯಾವುದು, ಅದರಲ್ಲಿ 2ನೇ ಮನೇಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ, 7ನೇ ಮನೇಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ, 9ನೇ ಮನೇಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ, ಮತ್ತೆ 11ನೇ ಮನೆ ಯಾವ ಸ್ಟ್ರಾಂಗ್ ಆಗಿದೆ, ಆ ಗ್ರಹಗಳಿಗೆ ನೀವು ಹೆಚ್ಚು ಮಂತ್ರ ಪಠನೆ ಮಾಡಿದ್ದೆ ಅಲ್ಲಿ ಈ ನೆಗೆಟಿವ್ ಯಾವ್ದಾದ್ರು ಗ್ರಹಗಳಿದ್ರೆ ಅದು ನ್ಯೂಟ್ರಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸ್ವಲ್ಪ ದಾನ ಮಾಡ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನಮ್ಗೆ ಬೇಕಾಗಿರೋದು ಇಷ್ಟೇ ಮನುಷ್ಯನ್ಗೆ, ಒಂದು ಮಂತ್ರ, ಒಂದು ರುದ್ರಾಕ್ಷಿ, ಒಂದು ಉಂಗ್ರ, ಮತ್ತೆ ನಮ್ಗೆ ಶ್ರದ್ಧೆ ಮತ್ತೆ ನಿಯತ್, ಇದಿಷ್ಟು ಇದ್ರೆ ಸಾಕು. ಇನ್ನು ತುಂಬಾ ಏನು ಅವಶ್ಯಕತೆ ಇಲ್ಲ. ಜಾತಕ ವಿಶ್ಲೇಷಣೆ ಮಾಡ್ಕೊಳ್ಳೋ ಸಮಯದಲ್ಲಿ ಮಾತ್ರ ನಾವು ಎಡುತ್ತಾ ಇರೋದು ಯಾವ ಗ್ರಹ ಅಲ್ಲಿದೆ ಇಲ್ಲಿದೆ ಅಂತ. ಅದು ಬಿಟ್ರೆ ಇನ್ನ ಜೀವನ ಸುಲಭವಾಗಿ ಯಾವುದೇ ರೀತಿ ತೊಂದರೆ ಬರ್ದೇಂಗೆ ನಾವು ಜೀವನ ನಡೆಸಬೇಕು ಅಂದ್ರೆ ಈ ರೀತಿ ನೋಡ್ಕೊಳ್ಬೇಕಾಗುತ್ತೆ. ದಶಾಭುಕ್ತಿಗಳು ಮೇನ್ ಆಗಿ ನೋಡ್ಬೇಕು. ಅದಲ್ಲದೆ ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ನೋಡ್ಕೊಂಡು ನಮ್ಮ ಜೀವನ ಸುಗಮವಾಗಿ ಸಾಗಿಸ್ಬೇಕಾಗುತ್ತೆ. ಇಷ್ಟು 6ನೇ ಮನೆ ವಿಚಾರ. 6ನೇ ಮನೆ ಯಾರಿಗ ಇದು ನಡೀತಾ ಇದೆ, ಜಾಬ್ ಯಾರಿಗ್ ಬೇಕು, 6ನೇ ಮನೆ ಮಂತ್ರ ಪಠನೆ ಮಾಡಿ. ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ನಮ್ಮ ವೈವಾಹಿಕ ಜೀವನ ಏನಾದ್ರೂ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ 6ನೇ ಮನೆ ಇರುವಂತ ಗ್ರಹಕ್ಕೆ ದಾನ ಮಾಡಿ. ಡಿಗ್ರಿ ವೈಸ್ ಅಲ್ಲಿ ಕೂತಿದ್ರೆ ಮಾತ್ರ. 7ನೇ ಮನೆಗೆ ಬಂದ್ರೆ ದಾನ ಬೇಡ, 5ನೇ ಮನೆಯಲ್ಲಿ ಬಂದಿದ್ರು ದಾನ ಬೇಡ. ಒಂದೇ ಏನಂದ್ರೆ ಜ್ಯೋತಿಷ್ಯದಲ್ಲಿ ಒಂದೇ ಕಾಯಿನ್ 2 ಮುಖ. ನಾನು ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ, ಒಂದೇ ಮನೆ 2 ಫಲ ಕೊಡ್ತಾ ಇರುತ್ತೆ. ನಾವು ಹೆಂಗ್ ಯೂಟಿಲೈಸ್ ಮಾಡ್ಕೊಳ್ಬೇಕು ಅದು ಇಂಪಾರ್ಟೆಂಟ್. ಚಾಕು ಇದೆ, ನಾವು ಹಣ್ಣಾದ್ರೂ ಕಟ್ ಮಾಡ್ಬೋದು, ಇನ್ನೊಂದಾದ್ರೂ ಕಟ್ ಮಾಡ್ಬೋದು. ಅದನ್ನ ಪಾಸಿಟಿವ್ ಗಾದ್ರೂ ಯೂಸ್ ಮಾಡ್ಬೋದು, ನೆಗೆಟಿವ್ ಗಾದ್ರೂ ಯೂಸ್ ಮಾಡ್ಬೋದು ಚಾಕುವಿಂದ. ಅದೇ ರೀತಿ ಗ್ರಹಗಳು ಅಷ್ಟೇ, ಆ ಗ್ರಹ ಅಲ್ಲಿದೆ, ನಾವು ಅದರಿಂದ ಏನ್ ಲಾಭ ಪಡ್ಕೋಬಹುದು. ಜಾಬ್ ಸಿಗ್ತಾ ಇಲ್ಲ, 6ನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಎಲ್ಲಿದೆ ಅಂತ ನೀವು ಚೆಕ್ ಮಾಡ್ಕೊಂಡು ನೀವು ಮಂತ್ರ ಹೇಳಿದಾಗ ಆ ಪೀರಿಯಡ್ ಅಲ್ಲಿ ನಿಮ್ಗೆ ಜಾಬ್ ಸಿಗುತ್ತೆ. ಅಷ್ಟೇ ಸೀಕ್ರೆಟ್ ಜ್ಯೋತಿಷ್ಯದಲ್ಲಿ. ಆ ಪೀರಿಯಡ್ ಬರೋ ತನಕನೂ ನೀವು ವೇಟ್ ಮಾಡಬೇಕು, ನಿಮ್ಮ ಎಫರ್ಟ್ ನಿಲ್ಲಿಸಬಾರ್ದು. ಇಷ್ಟು 6ನೇ ಮನೆ ವಿಚಾರ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಗೆ ಇನ್ನ ಜ್ಯೋತಿಷ್ಯದಲ್ಲಿ ಇರುವಂತ ಸೀಕ್ರೆಟ್ಸ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.